ಪಡಸಾಲಿಯಲ್ಲಿ ನಿಲ್ತಾನೆ ಇಲ್ಲ ಬಣ ಬಡಿದಾಟ. ಎರಡು ಬಣ ಪ್ರತ್ಯೇಕ ಹೋರಾಟ. ಹೀನಾಯವಾದಂತಹ ಸೋಲು. ಒಡೆದ ಮನೆ ಗುಂಪುಗಾರಿಕೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅನ್ನೋ ತರ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಿರ್ಮಾಣ ಆಗಿದೆ. ರಾಜ್ಯ ಕೇಸರಿ ಪಡಸಾಲಿಯಲ್ಲಿ ನಿಲ್ತಾನೆ ಇಲ್ಲ ಬಣ ಬಡಿದಾಟ. ಎರಡು ಬಣ ಪ್ರತ್ಯೇಕ ಹೋರಾಟ. ಹೀನಾಯವಾದಂತಹ ಸೋಲಾಯಿತು. ಉಪಚುನಾವಣೆಯಲ್ಲಿ ಶಿಗ್ಗಾವಿ, ಚನ್ನಪಟ್ಟಣ, ಸಂಡೂರು 3 ಕ್ಷೇತ್ರದಲ್ಲೂ ಕೂಡ ಹೀನಾಯವಾಗಿ ಸೋತು ಸುಣ್ಣ ಆಗೋಯ್ತು ಎನ್ಡಿಎ. ಒಡೆದ ಮನೆ ಒಂದು ಕಡೆ, ಗುಂಪುಗಾರಿಕೆ ಇನ್ನೊಂದು ಕಡೆ. ಹೈಕಮಾಂಡ್ಗೆ ಒಂದು ಕಡೆ ಟೆನ್ಷನ್ ಆಗೋಗ್ಬಿಟ್ಟಿದೆ. ಹೆಂಗಪ್ಪ ಇವ್ನ ಕಂಟ್ರೋಲ್ ಮಾಡೋದು, ಯಾವುದಕ್ಕೂ ಮಾತು ಕೇಳ್ತಾ ಇಲ್ಲ, ಹೆಂಗೆ ಇವ್ರನ್ನ ಬಗ್ಗು ಬಡಿಯೋದು ಅಂತ ಒಂದು ಕಡೆ ಕೇಂದ್ರ ನಾಯಕರಿಗೆ ಟೆನ್ಷನ್ ಆಗೋಗ್ಬಿಟ್ಟಿದೆ. ರಾಜ್ಯ ಬಿಜೆಪಿ ಒಳಗೆ ವಕ್ಫ್ ಮೀನು ಆಸ್ತಿ ವಾಕ್ಸಮರ ಜೋರಾಗಿದೆ. ಈಗಾಗಲೇ ಹೇಳ್ದಾಗೆ ಹೇಗಾಗ್ತಾ ಇದೆ ಅಂತಂದ್ರೆ ಒಳಗೊಳಗೆ ಭಿನ್ನ ಸ್ವರ, ಬೇಸರ. ಒಂದ್ ರೀತಿ ಒಬ್ಬರು ನೋಡಿದ್ರೆ ಒಬ್ಬನ ಆಗ್ತಾ ಇಲ್ಲ, ಅವ್ರನ್ನ ಕಂಡ್ರೆ ಇವ್ರಿಗೆ ಆಗ್ತಿಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗೆ ಆಗ್ತಿಲ್ಲ. ಹಾಗಾಗಿ ವಕ್ಫ್ ವಿರುದ್ಧ ಹೋರಾಟಕ್ಕೆ ರೆಬಲ್ಸ್ಗಳು ಮುಂದಾಗಿದ್ದಾರೆ. ವಿನೂತನ ಪ್ರತಿಭಟನೆಯಲ್ಲಿ ಏನು ಯತ್ನಾಳ್ ಅವರ ಟೀಮ್ ಈಗಾಗಲೇ ಭಾಗಿ ಆಗಿರುವಂಥದ್ದು. ನಿನ್ನೆ ಗಮನಿಸಿದ್ವಿ, ಏನು ವಕ್ಫ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು 3 ತಂಡಗಳನ್ನ ಒಂದು ಕಡೆ ರಚನೆ ಮಾಡಿದ್ದಾರೆ. ರಾಜ್ಯದಾದ್ಯಂತ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ರೆಬಲ್ಸ್ ನಾಯಕರ ತಂಡ, ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇವರ ನೇತೃತ್ವದಲ್ಲಿ ಪ್ರತ್ಯೇಕ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಸ್ಥಳೀಯ ಬಿಜೆಪಿ ನಾಯಕರ ಬೆಂಬಲ ಇಲ್ಲದೇ ಇದ್ರೂ ಕೂಡ ಹಿಂದೂ ಸಂಘಟನೆಗಳು, ರೈತ ಸಂಘಟನೆಗಳು ಹಾಗೆ ಸ್ವಾಮೀಜಿಗಳು ರೆಬಲ್ಸ್ ನಾಯಕರ ಹೋರಾಟಕ್ಕೆ ಸಾಥನ್ನ ಕೊಡ್ತಿದ್ದಾರೆ. ಸೋಲಿನ ಬೆನ್ನಲ್ಲೇ ಮಹತ್ವದ ತೀರ್ಮಾನಕ್ಕೆ ವರಿಷ್ಠರು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಹೊಸ ವರ್ಷಕ್ಕೆ ಬಿಜೆಪಿಯಲ್ಲಿ ಬದಲಾವಣೆಯ ಗಾಳಿ ಸುಳಿಯುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಭಿನ್ನಾಭಿಪ್ರಾಯಕ್ಕೆ ಬ್ರೇಕ್ ಅನ್ನ ಹಾಕೋದಕ್ಕೆ ಈಗ ನಯಾ ಪ್ಲಾನ್ ಅನ್ನ ಬಿಜೆಪಿ ಪಾಳೆಯ ಹಾಕೊಳ್ತಾ ಇರುವಂತದ್ದು. ಪುನರ್ರಚನೆಗೆ ಮುಂದಾಗ್ತಾ ಇದೆಯಂತೆ ಕೇಸರಿ ಪಾಳೆಯ. 2028ರ ಚುನಾವಣೆ ಹಿನ್ನೆಲೆಯಲ್ಲಿ ಮೇಜರ್ ಸರ್ಜರಿಗೆ ಸೂತ್ರವನ್ನ ಹೆಣೆಯಲಾಗ್ತಾ ಇದೆ. ಇನ್ನು 4 ವರ್ಷ ಇದೆ, ಈಗಲೇನೆ ತಯಾರಿಯನ್ನ ಮಾಡ್ತಿದ್ದಾರೆ ಬಿಜೆಪಿಯ ನಾಯಕರು. ಚುನಾವಣೆ ಎದುರಿಸುವ ಕುದುರೆಗೆ ಪಟ್ಟ ಕಟ್ಟೋದಕ್ಕೆ ಸಿದ್ಧತೆ ಆಗ್ತಾ ಇದೆ. ಜಿಲ್ಲಾ ತಾಲೂಕು ಬಿಬಿಎಂಪಿ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಈ ತೀರ್ಮಾನವನ್ನ ಕೈಗೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಏನೇನೆಲ್ಲ ಬದಲಾವಣೆ ಆಗಬಹುದು ಅಂತ ಗಮನಿಸೋದಾದ್ರೆ, ಕೆಲವು ಅಧಿಕಾರಿಗಳಿಗೆ ಕೋಕನ್ನ ಕೊಟ್ಟು ಬಿಡಬೇಕು. ಯಾರು ಸುಮ್ನೆ ಕೂತ್ಕೊಂಡು ಹರಟೆ ಮಾಡ್ಕೊಂಡು ಕೆಲಸ ಮಾಡದೇ ಇರ್ತಾರಲ್ಲ ಅಂತ ಪದಾಧಿಕಾರಿಗಳಿಗೆ ಕೋಕ್ ಕೊಟ್ಬಿಡೋಣ, ಹೊಸಬರಿಗೆ ಅವಕಾಶ ಕೊಡೋಣ, ಅದರಲ್ಲಿ ನಮಗೆ ಒಂದು ಪ್ಲಸ್ ಆಗುತ್ತೆ. ಹಾಗೆ ಕಟೀಲ್ ಕಾಲದಿಂದ ಇರುವಂತಹ ಕೋರ್ ಕಮಿಟಿಗೆ ಗೇಟ್ ಪಾಸ್ ಕೊಟ್ಬಿಡೋಣ ಅನ್ನುವಂಥ ನಿರ್ಧಾರವೂ ಕೂಡ ಆಗ್ತಾ ಇದೆ. ಇನ್ನು BY ವಿಜೇಂದ್ರ ಆಪ್ತರಿಗೆ ಅಧಿಕಾರದ ಆರೋಪ ಸರಿಪಡಿಸುವ ಕಾರ್ಯವನ್ನ ಹೊರಿಸೋಣ, ಸಮರ್ಥರಿಗೆ ಹುದ್ದೆ ಸಂಭವ ಅನುಭವದ ಜೊತೆಗೆ ಜಾತಿ ಪ್ರಾತಿನಿಧ್ಯವನ್ನ ಕೊಡೋಣ, ಪ್ರಾದೇಶಿಕ ಸಮತೋಲನಕ್ಕೆ ಒತ್ತು, ಸ್ಥಳೀಯ ಚುನಾವಣೆಗೆ ಸಜ್ಜನ್ನ ಮಾಡ್ಕೊಳ್ಳೋಣ
ಅಷ್ಟೇ ಅಲ್ಲದೆ ಯತ್ನಾಳ್ ತಂಡದ ಬಾಯಿಗೆ ಬೀಗ ಹಾಕೋದಕ್ಕೆ ಕಾರ್ಯತಂತ್ರವನ್ನು ಕೂಡ ಎಣೆಯೋದಕ್ಕೆ ಈಗ ಮುಂದಾಗ್ತಾ ಇರುವಂತದ್ದು. ಇಷ್ಟೆಲ್ಲ ಬದಲಾವಣೆಗಳನ್ನ ಮಾಡ್ಕೋಬೇಕಾಗಿದೆ 2024ರ ಚುನಾವಣೆಯ ಒಳಗಡೆ. ಇದೆಲ್ಲವನ್ನು ಕೂಡ ಸರಿದೂಗಿಸ್ಕೊಂಡು ನಾವು ಪಕ್ಷವನ್ನ ಮುನ್ನಡೆಸ್ಕೊಂಡು ಹೋದ್ರೆ ಮಾತ್ರ ರಾಜ್ಯದಲ್ಲಿ ಅಥವಾ ಕೇಂದ್ರದಲ್ಲಿ ಬಿಜೆಪಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂತಂದ್ರೆ ಕಾಂಗ್ರೆಸ್ ನಮ್ಮನ್ನ ಸಂಪೂರ್ಣವಾಗಿ ಧ್ವಂಸ ಮಾಡ್ಬಿಡುತ್ತೆ ಅನ್ನುವಂತ ಭಯ ಈಗಾಗಲೇ ಮೂಡಿರುವಂತದ್ದು. ಯಾಕಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಪಂಚ ಗ್ಯಾರಂಟಿಗಳ ಆಟಕ್ಕೆ ಕೇಸರಿ ಪಾಳಿಯ ಕಂಪ್ಲೀಟ್ಲಿ ಈ ಬಿರುಗಾಳಿಗೆ ತೂರ್ಕೊಂಡು ಹೋಗ್ಬಿಡ್ತು. ಸೊ ಆ ಪಂಚ ಗ್ಯಾರಂಟಿಗಳು ಈಗಲೂ ಕೂಡ ವರ್ಕೌಟ್ ಆಗ್ತಾ ಇದೆ. ವಿಧಾನಸಭೆ, ಲೋಕಸಭೆ ಅಷ್ಟೇ ಅಲ್ಲದೆ ಈಗ ಉಪಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ನ ವರ್ಚಸ್ಸು ಎಷ್ಟರ ಮಟ್ಟಿಗೆ ಬೀರ್ತಾ ಇದೆ, ಜನರು ಯಾರ ಪರವಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಹೀಗೆ ಕೂತ್ಕೊಂಡ್ರೆ ಸರಿ ಹೋಗೋದಿಲ್ಲ, ನಮ್ಮ ತಳ ಸೀದೋಗ್ಬಿಡುತ್ತೆ ಅಥವಾ ನಮ್ಮ ಕುರ್ಚಿ ಭದ್ರವಾಗಿರೋದಿಲ್ಲ ಅನ್ನುವಂತಹ ಭಯದಲ್ಲಿ 2028ರ ಚುನಾವಣೆ ಈಗಲೇನೆ ಎಲ್ಲಾ ರೀತಿಯಾದಂತ ಮೇಜರ್ ಸರ್ಜರಿಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸಮರ್ಥವಾಗಿ ಚುನಾವಣೆಯನ್ನ ಎದುರಿಸುವಂತ ಕುದುರೆಗೇನೆ ಪಟ್ಟವನ್ನ ಕಟ್ಟುವುದಕ್ಕೆ ಮುಂದಾಗ್ತಿದ್ದಾರೆ. ಜಿಲ್ಲಾ ತಾಲೂಕು ಬಿಬಿಎಂಪಿ ಎಲೆಕ್ಷನ್ ಸಮೀಪಿಸ್ತಾ ಇದೆ. ಹಾಗಾಗಿ ಈ ರೀತಿಯಾದಂತಹ ಚೇಂಜಸ್ ಗಳನ್ನ ಇನ್ನು ಮುಂದೆ ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ನೋಡಬಹುದಾಗಿದೆ. ಒಂದು ಕಡೆ ಈ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ತಿದ್ರೆ, ಮತ್ತೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಟೀಮ್ ಏನಿದೆಯಲ್ಲ ತಾಲೇನೆ ಕೆಡಿಸ್ಕೊಳ್ತಾ ಇಲ್ಲ. ನೀವೇನಾದ್ರೂ ಬದಲಾವಣೆ ಮಾಡ್ಕೊಳ್ಳಿ, ನಾವಂತೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ನಾವಂತೂ ವಕ್ಫ್ ವಿರುದ್ಧ ಹೋರಾಟವನ್ನ ಮಾಡ್ತೀವಿ ಅಂತ ಈಗಾಗಲೇ ರಮೇಶ್ ಜಾರಕಿಹೊಳಿ, ಅರವಿಂದ ಬೆಲ್ಲದ್ ಸೇರಿದಂತೆ ಕುಮಾರ್ ಬಂಗಾರಪ್ಪ ಹಾಗೆ ಯತ್ನಾಳ್ ಅವರು ಈಗಾಗಲೇ ಒಂದು ಬಣ ಕಟ್ಕೊಂಡ್ಬಿಟ್ಟಿದ್ದಾರೆ. ಒಂದಷ್ಟು ಭಾಗಗಳಲ್ಲಿ ಮಿಂಚಿನ ಸಂಚಾರವನ್ನ ಮಾಡೋದ್ರ ಮುಖಾಂತರ ವಕ್ಫ್ ವಿರುದ್ಧ ಹೋರಾಟಕ್ಕೆ ಈಗಾಗಲೇ ರೆಡಿ ಆಗ್ಬಿಟ್ಟಿದ್ದಾರೆ. ನಿನ್ನೆ ಕೂಡ ಭರ್ಜರಿಯಾಗಿನೇ ಹೋರಾಟವನ್ನ ನಡೆಸಿದ್ರು. ಇವತ್ತು ಕೂಡ ಕಲಬುರಗಿಯಲ್ಲಿ ಹೋರಾಟ ನಡೆಯುತ್ತೆ. ಹಾಗಾಗಿ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಸೊ ಇವತ್ತು ಒಂದು ಕಡೆ ಏನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು 12 ಗಂಟೆಗೆ ಕಲಬುರಗಿಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸ್ತಾರೆ. ಆ ಬಳಿಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸ್ತಾರೆ. ಈ ಸಂದರ್ಭದಲ್ಲಿ ಬಿಜೆಪಿ, ಅದರಲ್ಲೂ ಮುಖ್ಯವಾಗಿ BY ವಿಜೇಂದ್ರ ಅವರ ಒಂದು ಟೀಮ್ ಏನಿದೆಯಲ್ಲ, ಆ ಟೀಮ್ ಆದಷ್ಟು ಬೇಗ ನಾವು ಒಂದು ಪುನರ್ರಚನೆ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಯಾಕಂತಂದ್ರೆ ಸೊ ನೋಡಿ, ವಿನೂತನ ಪ್ರತಿಭಟನೆಯನ್ನ ಮಾಡುವಂತ ಅವಶ್ಯಕತೆ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ. ಇಲ್ಲಿ ಮಾಡಲೇಬೇಕು, ನಾವು ನಮ್ಮ ವರ್ಚಸ್ಸನ್ನ ತೋರಿಸಲೇಬೇಕು ಅಂತ ನಾವು ವಿನೂತನ ಪ್ರತಿಭಟನೆಯನ್ನ ಮಾಡಲೇಬೇಕು, ಮಾಡ್ತೀವಿ ಅಂತ ಯತ್ನಾಳ್ ಅವರು ಮುಂದಾಗ್ತಾ ಇದ್ದಾರೆ. ಸೊ BY ವಿಜೇಂದ್ರ ಅವರು ಸೈಲೆಂಟ್ ಆಗ್ತಿದ್ದಾರೆ. ಶಾಸಕ ಯತ್ನಾಳ್ ವಿರುದ್ಧ ಕಠಿಣ ಕ್ರಮಕ್ಕೆ ಬಿಗ್ ಪ್ಲಾನ್ ಅನ್ನ ಹೂಡಲಾಗ್ತಾ ಇರುವಂತದ್ದು. ಯತ್ನಾಳ್ಗೆ ಬುದ್ಧಿ ಕಲಿಸಬೇಕು ಅಂತ ಬಿಜೆಪಿ ಒಂದಷ್ಟು ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಸೊ ಯಾವುದು ಮಾತು ಕೇಳ್ತಾ ಇಲ್ವಲ್ಲ, ಹಾಗಾಗಿ ಕಠಿಣ ಕ್ರಮವನ್ನ ತಗೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗ್ತಿದ್ದಾರೆ. ನಾಯಕತ್ವದ ವಿರುದ್ಧ ಪದೇ ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ಕೊಡ್ತಾನೆ ಇರ್ತಾರೆ. ಪಕ್ಷದ ನಾಯಕರ ಬಗ್ಗೆ ಹೇಳಿಕೆ ಸ್ವಪಕ್ಷದವರಿಗೆ ಮುಜುಗರವನ್ನ ಉಂಟು ಮಾಡುವಂತ ಕೆಲಸ ಆಗ್ತಾ ಇದೆ. ಯತ್ನಾಳ್ ಆಪ್ತರ ಬಾಯಿಗೆ ಬೀಗ ಹಾಕ್ಬಿಟ್ರೆ ಬೆಸ್ಟು ಅಂತ ಈಗ ಚಿಂತನೆ ನಡೀತಾ ಇದೆ. ಅಷ್ಟೇ ಅಲ್ಲದೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಕಠಿಣ ಕ್ರಮವನ್ನ ತಗೋಬೇಕು ಅಂತ ಈಗಾಗಲೇ ರಾಜ್ಯ ನಾಯಕರು ಕೇಂದ್ರ ನಾಯಕರ ಕಿವಿಗೆ ಮುಟ್ಟಿಸಿದ್ದಾರೆ. ಹಾಗಾಗಿ ಅವರು ಕೂಡ ಯೋಚನೆ ಮಾಡ್ತಿದ್ದಾರೆ. ಸೊ ಯತ್ನಾಳ್ ಅವರು ಯಾರ ಭಯಕ್ಕೂ ಕೂಡ ಬಗ್ಗೋರಲ್ಲ. ಸೊ ಅವ್ರಿಗೆ ಒಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಹಾಕಲೇಬೇಕು. ಅವರಿಗೆ ಬೆದರಿಸಿ ಹೇಳಕ್ಕಂತೂ ಆಗೋದಿಲ್ಲ. ಸೊ ತಿಳಿಸಿ ಹೇಳಬೇಕು ಅಂತ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಒಂದು ಕಡೆ ನಿರ್ಧಾರವನ್ನ ಮಾಡಿದಂತೆ ಕಾಣ್ತಾ ಇದೆ. ಹಾಗಾಗಿ ನೋಡಿ, ಈಗ ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕಾಗಿದೆ. ಯತ್ನಾಳ್ ಅವರು
ಈಗಾಗಲೇ ಹೆಂಗೆ ಅಂತಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ BY ವಿಜೇಂದ್ರ ಅವರಿಗೆ ಯಾವಾಗ ಮಾಜಿ CM ಯಡಿಯೂರಪ್ಪನವರು ಕೊಡಿಸ್ಬಿಟ್ರು, ಸೊ ಅವತ್ತಿಂದ ಇವತ್ತಿನವರೆಗೂ ಕೂಡ ತಂದೆ ಮಕ್ಕಳ ರಾಜಕಾರಣದ ಪರವಾಗಿ ಯಾವತ್ತೂ ಕೂಡ ಮಾತಾಡಿಲ್ಲ. ಬರೀ ವಿರೋಧವಾಗೇ ಮಾತಾಡ್ತಾ ಇದ್ದಾರೆ. ಒಂದು ಸಣ್ಣ ತಪ್ಪು ಸಿಕ್ಕರೂ ಸಾಕು ಏನು ಕಾಂಗ್ರೆಸ್ ನಾಯಕರಿಗಿಂತ ಜೋರಾಗಿ ಮಾತಾಡ್ತಾ ಇರ್ತಾರೆ. ಸೊ ಹಾಗಾಗಿ ಇದು ಪಕ್ಷಕ್ಕೆ ಬಹಳ ಮುಜುಗರವನ್ನ ಉಂಟು ಮಾಡ್ತಾ ಇದೆ. ಫಸ್ಟ್ ಅವ್ರ ಬಾಯಿಗೆ ಲಂಗು ಲಗವನ್ನ ಹಾಕಬೇಕು ಅನ್ನುವಂಥ ನಿಟ್ಟಲ್ಲಿ ಈಗ BY ವಿಜೇಂದ್ರ ಸೇರಿದಂತೆ ರಾಜ್ಯ ಬಿಜೆಪಿಯ ನಾಯಕರು ಈಗಾಗಲೇ ಕೇಂದ್ರ ನಾಯಕರ ಜೊತೆ ಮೀಟಿಂಗ್ ಅನ್ನ ಮಾಡೋದಕ್ಕೆ